ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೌರೀಶ್. ಇವತ್ತು ನಾನು ಶನಿ ಸಿಗ್ನಾಪುರ ಸಿಗ್ಗನಾಪುರ ಅಂತ ಏನು ಕರಿತೀವಿ, ಮಹಾರಾಷ್ಟ್ರದಲ್ಲಿದೆ. ಅದನ್ನು ನಾನು ನಿಮಗೆ ಒಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನೆಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ. ಇದು ಬೆಂಗಳೂರಿನಿಂದ 886 ಕಿಲೋಮೀಟರ್ ಆಗುತ್ತೆ. ಶಿರಡಿಯಿಂದ 72 ಕಿಲೋಮೀಟರ್ ಆಗುತ್ತೆ. ಯೂಶ್ವಲಿ ಇಲ್ಲಿಂದ ಹೋಗೋರು ಶಿರಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ತಾರೆ, ಅಥವಾ ಕೆಲವರು ಡೈರೆಕ್ಟಾಗಿ ಹೋಗ್ಬಿಟ್ಟು ಬೇರೆ ಪ್ಲೇಸ್ಗಳಿಗೆ ಹೋಗ್ತಾರೆ. ಸೊ ನೀವು ಯಾವ ರೀತಿ ಮಾಡಬೇಕು ಆ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಬಟ್ ರೋಡ್ ಅಂತೂ ಡ್ರೈವ್ ಮಾಡ್ಕೊಂಡು ಹೋಗೋರಿಗಂತೂ ತುಂಬ ಚೆನ್ನಾಗಿದೆ. ಇವನ್ ಇಲ್ಲಾಂದರೆ ನೀವು ಶಿರಡಿಗೆ ಫ್ಲೈಟ್ ಮೂಲಕ ಅಥವಾ ಟ್ರೈನ್ ಮೂಲಕನೂ ಕೂಡ ಹೋಗ್ಬೋದು. ಆದಮೇಲೆ ಶಿರಡಿಗೆ ಹೋಗೋಕ್ಕೆ ನಿಮಗೆ ಅಲ್ಲಿ ತುಂಬ ಪಾರ್ಕಿಂಗ್ ಸ್ಪೇಸ್ ದೇವಸ್ಥಾನದ ಮುಂದೆನೇ ಅವೈಲೇಬಲ್ ಇದೆ. ಬಟ್ ತುಂಬ ಜನ ಅಲ್ಲಿ ಬಂದು ನಿಲ್ಲಿಸಿ ಇಲ್ಲಿ ಬಂದು ನಿಲ್ಲಿಸಿ ಅಂತ ಕೇಳ್ತಿರ್ತಾರೆ. ನೀವೇನೂ ಹೋಗೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ದೇವಸ್ಥಾನ ಹತ್ರ ಹೋಗಿ, ಪಾರ್ಕಿಂಗ್ ಪ್ಲೇಸ್ ತುಂಬಾ ಚೆನ್ನಾಗಿದೆ, ಅಲ್ಲಿ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗಿ ದೇವಸ್ಥಾನ ಒಳಗಡೆ ಹೋದ್ಮೇಲೆ ನಿಮಗೆ ಡೊನೇಷನ್ ಕೌಂಟರ್ ಸಿಗುತ್ತೆ ಸ್ಟಾರ್ಟಿಂಗಲ್ಲೇ, ಅಥವಾ ರೆಸಿಪ್ಟ್ ಕೌಂಟ್ರು. ಅಲ್ಲಿ ನೀವು ದೇವಸ್ಥಾನಕ್ಕೆ ಬೇಕಾಗಿರುವ ಡೊನೇಷನ್ ಕೊಡ್ಬೋದು. ಅಥವಾ ದೇವರಿಗೆ ನೀವೇನಾರು ಎಣ್ಣೆನ ಹಾಕ್ತೀನಿ ಅನ್ನೋದಿದ್ರೆ ಅಲ್ಲಿ ನೀವು 500 ರೂಪಾಯಿ ಕೊಟ್ಟು ರೆಸಿಪ್ಟ್ ತೊಗೋಬೋದು. ಒಬ್ಬರಿಗೆ 500 ರೂಪಾಯಿ ತೊಗೋತಾರೆ, ಇಬ್ಬರಿಗೆ 1000 ರೂಪಾಯಿ, ಈ ಥರ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎಣ್ಣೆನೂ ಕೂಡ ನೀವು ಅಲ್ಲೇ ಪರ್ಚೇಸ್ ಮಾಡ್ಬೋದು. ಅರ್ಧ ಲೀಟ್ರು, 1 ಲೀಟ್ರು, ಅಥವಾ ನಿಮಗೆ ಭಕ್ತಿ ಅನುಸಾರ ಎಷ್ಟು ಹಾಕ್ಬೇಕನ್ಸುತ್ತೆ ಅಷ್ಟು ತೊಗೊಂಡೋಗ್ಬಿಟ್ಟು ನೀವು ಕ್ಯೂವಲ್ಲಿ ನಿಂತ್ಕೊಂಡು ದೇವರಿಗೆ ಎಣ್ಣೆನ ಹರಿಬೋದು. ಮಿಕ್ದವ್ರ ಜೊತೆಲಿ ಹೋಗಿದ್ದವರು ಆ ಕಡೆ ಮುಂದೆ ಜಾಗ ಇರುತ್ತೆ, ಅಲ್ಲಿ ಕೂತ್ಕೊಂಡು ದೇವ್ರದ್ದು ದರ್ಶನ ಮಾಡಿಕೊಂಡು ನೀವು ಮುಂದೆ ಹೋಗ್ಬೋದು. ಜೊತೆಗೆ ನವಗ್ರಹಗಳ ಮಂಟಪಗಳನ್ನು ಕೂಡ ಮಾಡಿದ್ದಾರೆ. ಸೊ ಅದನ್ನು ನೀವು ನೋಡ್ಕೋಬೋದು. ಅದರ ಜೊತೆಗೆ ಉದ್ದಕ್ಕೊಂದು ಪಿಲ್ಲರ್ ಥರ ನಿಲ್ಲಿಸಿದ್ದಾರೆ. ಅಲ್ಲಿ ಒಳಗಡೆ ಎಲ್ಲ ದೇವತೆಗಳದ್ದು ಕೆತ್ತನೆಗಳು ಕೆತ್ತಿದ್ದಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ನೈಟ್ ಟೈಮ್ ಅಂತೂ ಲೈಟ್ ಹಾಕಿದರೆ ನಿಮಗೆ ಇನ್ನೂ ತುಂಬ ಅದ್ಭುತವಾಗಿ ಕಾಣುತ್ತೆ. ಅದನ್ನು ನೋಡ್ಬೋದು. ಹಾಗೂ ಈ ಕ್ಷೇತ್ರದಲ್ಲಿ ನಿಮಗೆ ಪ್ರಸಾದ ಕೂಡ ಸಿಗುತ್ತೆ. ಸೊ ಮಧ್ಯಾಹ್ನ ಅಥವಾ ರಾತ್ರಿ ನೀವು ಪ್ರಸಾದ ಕೂಡ ಮಾಡ್ಕೋಬೋದು. ಹಾಗೂ ಉಳಿಲಿಕ್ಕೆ ವ್ಯವಸ್ಥೆಯಾಗಿ ರೂಮ್ಗಳೆಲ್ಲ ಇದ್ದಾವೆ ಅಲ್ಲಿ. ಸೊ ನೀವು ಅಲ್ಲಿ ರೂಮ್ಗಳನ್ನ ನೋಡ್ಕೋಬೋದು. ಈ ರೀತಿಯಾಗಿ ನಿಮ್ಮ ಎಂಟೈರ್ ಜರ್ನಿನ ನೀವು ಪ್ಲ್ಯಾನ್ ಮಾಡಿಕೊಂಡು ಶನಿ ಸಿಂಗಾಪುರದಲ್ಲಿ ಆ ಶನಿ ದೇವ್ರನ್ನ ದರ್ಶನ ಮಾಡಿಕೊಂಡು ನಿಮ್ಮ ಜರ್ನಿನ ಮುಗಿಸ್ಕೋಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.